Hello students, today class we shall move on to next concept. So that concept is a iterative method. So ಇಷ್ಟು ದಿವಸ ನಾವೇನು ಮಾಡಿದ್ವಿ, ಪ್ರಾಬ್ಲಮನ್ನು ಒಂದು ಡೆಸಿಮಲ್ ಪಾಯಿಂಟಿಗೆ ಹೇಗೆ ನಾವು ರೆಡ್ಯೂಸ್ ಮಾಡಬೇಕು ಅನ್ನೋದನ್ನು ನಾವು ಸ್ಟಡಿ ಮಾಡಿದ್ವಿ. ಒಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಹೇಗೆ ಬರುತ್ತೆ ನಮಗೆ ಅನ್ನೋದನ್ನು ನೋಡಿದ್ವಿ. ಬಟ್ ಟುಡೇ ವಿ ಶಲ್ ಮೂವ್ ಆನ್ ಟು ಸಮ್ ಅದರ್ ಕಾನ್ಸೆಪ್ಟ್, that is the iterative method. Iterative method, ITERATIVE, iterative method. Iterative method. Okay, so ಈ ಮೆಥಡ್ ನಮಗೆ ಏನು ಹೇಳುತ್ತೆ? So this method is based on the idea of successive approximation. This method is based on idea of successive approximation. So ನಾವು ನೋಡ್ಬೋದು, ಸೊ ನ್ಯೂಟನ್ ರಾಪ್ಸನ್ ಮೆಥಡ್ ಆಗಿರ್ಬೋದು, ಸೊ ರೆಗ್ಯುಲರ್ ಫ್ಲಾಸಿ ಮೆಥಡ್ ಆಗಿರ್ಬೋದು. ಸೊ ಈ ಎರಡೂ ಮೆಥಡ್ನಲ್ಲೂ ನಾವೇನು ಮಾಡಿದ್ದೀವಿ, ಸಕ್ಸೆಸಿವ್ ಅಪ್ರಾಕ್ಸಿಮೇಷನ್ಸ್ ಅಂದರೆ ನಮಗೆ ಏನು ಒಂದು ಎಕ್ಸಾಕ್ಟ್ ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಬೇಕು ಅದನ್ನು ಫೈಂಡ್ ಔಟ್ ಹೇಗೆ ಮಾಡ್ತಾ ಇದ್ವಿ ಅಂದರೆ ಈ ಸಕ್ಸೆಸಿವ್ ಅಪ್ರಾಕ್ಸಿಮೇಷನ್ ಹೇಳೋದು ನಮಗೆ. ಸೊ ಆ ಮೆಥಡ್ ಮೇಲೆ ನಾವು ಈ ಇಟರೇಟಿವ್ ಮೆಥಡ್ ಫಾಲೋ ಮಾಡ್ತೇವೆ. ಸೊ ಹಿಯರ್ ನಮಗೆ ಇಲ್ಲಿ ಏನು ಹೇಳುತ್ತೆ, ಮೋರ್ ದ್ಯಾನ್ ಒನ್ ಇನಿಷಿಯಲ್ ಅಪ್ರಾಕ್ಸಿಮೇಷನ್, ಮೋರ್ ದ್ಯಾನ್ ಒನ್ ಇನಿಷಿಯಲ್ approximation, more than one initial approximation of the root we obtain a sequence approximates. ಅಂದ್ರೆ ನೋಡಿ ಇಲ್ಲಿ ನಮಗೆ ಏನು ಹೇಳ್ತಾ ಇದೆ, ಮೋರ್ ದ್ಯಾನ್ ಒನ್ ಇನಿಷಿಯಲ್ ಅಪ್ರಾಕ್ಸಿಮೇಷನ್ ವ್ಯಾಲ್ಯೂ ಸಿಗುತ್ತೆ. ದಟ್ ವ್ಯಾಲ್ಯೂ ಆಲ್ವೇಸ್ ಇನ್ ದ ಫಾರ್ಮ್ ಆಫ್ ಸೀಕ್ವೆನ್ಸ್. ಸೊ ಸೀಕ್ವೆನ್ಸ್ ಅಂದರೆ ಏನು, ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ತೀವಿ ನಾವಿಲ್ಲಿ. ಸೊ ಹಾಗಾಗಿ ಇನ್ ಟರ್ಮ್ಸ್ ಆಫ್ ಸೀಕ್ವೆನ್ಸ್ ಎಕ್ಸ್ ಎನ್ ಆರ್ ಎಕ್ಸ್ ಕೆ ಅಂತ ಹೇಳಿ ರೀಪ್ರೆಸೆಂಟ್ ಮಾಡ್ತೇವೆ ನಾವು. ವಿಚ್ ಈ ಏನು ಸೀಕ್ವೆನ್ಸನ್ನು ಕನ್ಸಿಡರ್ ಮಾಡ್ಕೊಂಡಿದ್ದೀವಿ, ದಟ್ ಸೀಕ್ವೆನ್ಸ್ ಆಲ್ವೇಸ್ ಕನ್ವರ್ಜಸ್ ಟು ರೂಟ್, ವಿಚ್ ಕನ್ವರ್ಜಸ್ ಟು ರೂಟ್. ನಮಗೆ ಏನು ಗಿವನ್ ಈಕ್ವೇಷನ್ಸ್ ಕೊಟ್ಟಿರ್ತಾನೆ ಆ ಈಕ್ವೇಷನಿಗೆ ಅದು ಕನ್ವರ್ಜಸ್ ಆಗತ್ತೆ, ನಮಗೆ ಕನ್ವರ್ಜಸ್ ಟು root. So further this method gives only one root at a time. ನಮಗೆ ನೋಡಿ ಆಮೇಲೆ ಮತ್ತೆ ನಾವು ಸಾಲ್ವ್ ಮಾಡಿದಾಗ ಓನ್ಲಿ ಒನ್ ರೂಟನ್ನು ಕೊಡುತ್ತೆ ನಮಗೆ ಇದು ಔಟ್ಪುಟ್ ಆಗಿ. ಸೊ ಫಾರ್ ಎಕ್ಸಾಂಪಲ್ ಒಂದು ಪಾಲಿನಾಮಿಯಲ್ ಇಕ್ವೇಷನನ್ನು ಕನ್ಸಿಡರ್ ಮಾಡಿಕೊಂಡ್ರೆ, ಪಾಲಿನಾಮಿಯಲ್ ಇಕ್ವೇಷನ್ ದಟ್ ಈಸ್ ಎ ನಾಟ್ ಎಕ್ಸ್ ಸ್ಕ್ವಯರ್ ಪ್ಲಸ್ a1 x ಪ್ಲಸ್ a2 ಈಸ್ ಈಕ್ವಲ್ ಟು 0. ಈ ಒಂದು ಈಕ್ವೇಷನನ್ನು ಕನ್ಸಿಡರ್ ಮಾಡ್ಕೊಳ್ಳಿ. ಇದರ ಸಕ್ಸೆಸಿವ್ ಅಪ್ರಾಕ್ಸಿಮೇಷನ್ಸ್ ಯಾವ ರೀತಿ ಬರುತ್ತೆ, ಸೊ ಎ ಕೆ ಪ್ಲಸ್ 1 ವಿಚ್ ಇಂಪ್ಲೈಸ್ ಎ ನಾಟ್ ಎಕ್ಸ್ ಕೆ ಹೋಲ್ ಸ್ಕ್ವಯರ್ ಪ್ಲಸ್ a2 ಡಿವೈಡೆಡ್ ಬೈ a1, ವೇರ್ ಈ ಕೆ ವ್ಯಾಲ್ಯೂ ಏನಾಗಿರುತ್ತೆ, ಒಂದು ಬಿಲಾಂಗ್ಸ್ ಟು ಅನ್ಯಾಚುರಲ್ ನಂಬರ್ ಆಗಿರುತ್ತೆ. ನಮಗೆ 0 1 2 3 ಇನ್ಫೈನೆಟ್ಲಿ ಮೆನಿ ಎಲಿಮೆಂಟ್ಸ್ ಆಗಿರುತ್ತೆ ನಮಗೆ ಇಲ್ಲಿ ಕೆ ವ್ಯಾಲ್ಯೂ. ಸೊ ಇನ್ ದಿಸ್ ಇಟರೇಟಿವ್ ಮೆಥಡ್ ವಿ ಹ್ಯಾವ್ ಟು ಸ್ಟಡಿ ಇನಿಷಿಯಲ್ ಅಪ್ರಾಕ್ಸಿಮೇಷನ್ಸ್. ಸೊ ಇನಿಷಿಯಲ್ ಅಪ್ರಾಕ್ಸಿಮೇಷನ್ಸ್ ಅಂದರೆ ವಾಟ್ ವಿ ಆರ್ ಕನ್ಸಿಡರ್ ದಟ್ ಇನಿಷಿಯಲ್ ವ್ಯಾಲ್ಯೂ, ಆ ಇನಿಷಿಯಲ್ ವ್ಯಾಲ್ಯೂನ ಡಿಫೈನ್ ಮಾಡುತ್ತೆ ನಮಗೆ. ದಟ್ ಈಸ್ ಅ ಇನಿಷಿಯಲ್ ಅಪ್ರಾಕ್ಸಿಮೇಷನ್. ಇನಿಷಿಯಲ್ ಅಪ್ರಾಕ್ಸಿಮೇಷನ್. ಸೊ ನೋಡಿ ಈ ಇನಿಷಿಯಲ್ ಅಪ್ರಾಕ್ಸಿಮೇಷನ್ನಲ್ಲಿ, ಇನ್ ದಿಸ್ ಇನಿಷಿಯಲ್ ಅಪ್ರಾಕ್ಸಿಮೇಷನ್ the common method we have to use, that is a root based on intermediate value theorem. ಸೊ ನಾವು ಆಲ್ರೆಡಿ ನಮ್ಮ ಫಸ್ಟ್ BSc ಕ್ಲಾಸ್ನಲ್ಲಿ ಸ್ಟಡಿ ಮಾಡಿರ್ತೀವಿ ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಥಿಯರಮ್.
ಸೊ ಆ ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಥಿಯರಮ್ ಏನು ಹೇಳುತ್ತೆ ನಮಗೆ? ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಥಿಯರಮ್, ಇಟ್ ಮೀನ್ಸ್ IVT, ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಥಿಯರಮ್. ಸೊ ಇದೇನು ಹೇಳುತ್ತೆ? ಇಂಟರ್ಮೀಡಿಯೇಟ್ ವ್ಯಾಲ್ಯೂ, ವಾಟ್ ವಿ ಆರ್ ಕನ್ಸಿಡರ್ಡ್ ದಟ್ ಫಂಕ್ಷನ್, ಸೊ ದಟ್ ಫಂಕ್ಷನ್ ಆಲ್ವೇಸ್ ಕಂಟಿನ್ಯೂಯಸ್. ಸೊ ಏನಾಗಿರ್ಬೇಕು ನಮಗೆ? ಫಂಕ್ಷನ್ ಕಂಟಿನ್ಯೂಯಸ್ ಆಗಬೇಕು. ಫಂಕ್ಷನ್ ಕಂಟಿನ್ಯೂಯಸ್ ಆಗಬೇಕು ಅಂದರೆ ಏನಾಗಿರಬೇಕು? ನಾವು ಏನು ರೂಟನ್ನು ಕನ್ಸಿಡರ್ ಮಾಡ್ಕೊಳ್ತೀವಿ, ಫಾರ್ ಎಕ್ಸಾಂಪಲ್ ವಿ ಆರ್ ಕನ್ಸಿಡರಿಂಗ್ A and B, ಸೊ ದಟ್ ರೂಟ್ ಆಲ್ವೇಸ್ ಇನ್ ಅ ಕ್ಲೋಸ್ಡ್ ಇಂಟರ್ವಲ್. ಅದೇನಾಗಿರ್ಬೇಕು ನಮಗೆ? ಕ್ಲೋಸ್ಡ್ ಇಂಟರ್ವಲ್ನಲ್ಲಿ ಇರಬೇಕು. ಆ್ಯಂಡ್ ನಮ್ಮ ಫಂಕ್ಷನ್ಸ್ ಏನಾಗಿರಬೇಕು? ಈ ಎ ಮತ್ತು ಬಿಗೆ ಪ್ರತಿಯೊಂದಕ್ಕೂ ಒಂದು ಫಂಕ್ಷನ್ಸ್ ಇರುತ್ತಲ್ವ. ಸೊ ಫಾರ್ ಎಕ್ಸಾಂಪಲ್ ಫಾರ್ ಎಗೆ f(a) ಅಂತ ಹೇಳಿ ಫಂಕ್ಷನ್ ಇತ್ತು, ಆ್ಯಂಡ್ ಬಿಗೆ f(b) ಅಂತ ಹೇಳಿ ಫಂಕ್ಷನ್ಸ್ ಇತ್ತು. ಅಂದರೆ ಇವೆರಡಕ್ಕೂ ಏನಾಗಿರಬೇಕು? ಒಂದಕ್ಕೊಂದು ಆಪೋಸಿಟ್ ಸೈನ್ ಆಗಿರಬೇಕು. ದಟ್ ಸೈನ್ ಆಪೋಸಿಟ್ ಆದರೆ ನಮಗೆ ಕಂಡೀಷನ್ಸ್ ಯಾವ ರೀತಿ ಬರುತ್ತೆ? ದಟ್ ಈಸ್ f(a) ಇಂಟು f(b) ಆಲ್ವೇಸ್ ಲೆಸ್ ದ್ಯಾನ್ 0 ಅಂತ ಹೇಳಿ ಬರಿತೀವಿ ನಾವು. ಸೊ ದೆನ್ ದ ಇಕ್ವೇಷನ್, ಆಯಿತಾ, ಇದು ಲೆಸ್ ದ್ಯಾನ್ 0 ಅಂತ ಹೇಳಿ ಬರೆದಾಗ ನಮಗೆ ಇಕ್ವೇಷನ್ ಏನಾಯಿತು? f(x) is equal to 0. f(x) is equal to 0 has at least one root lies between a and b. Has at least one root lies between a and b. ಸೊ ಇದು ನಮಗೆ ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಥಿಯರಮ್ ಸ್ಟೇಟ್ಮೆಂಟ್ ಹೇಳುತ್ತೆ ನಮಗೆ. ಸೊ ಈ ಸ್ಟೇಟ್ಮೆಂಟನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ತೀವಿ? ಇನಿಷಿಯಲ್ ಅಪ್ರಾಕ್ಸಿಮೇಷನ್ಸ್ ಆಫ್ ದ ರೂಟ್ ಸ್ಟಾರ್ಟ್ ಬೈ ದ ಇಟರೇಟಿವ್ ಪ್ರೊಸೆಸ್ ಅಲ್ವಾ. ಸೊ ಇಟರೇಟಿವ್ ಪ್ರೊಸೆಸ್ಸಿಗೆ ನಮಗೆ ಇನಿಷಿಯಲ್ ರೂಟ್ ಬೇಕು ಅಂದರೆ ಈ ಮೆಥಡನ್ನು ಅಪ್ಲೈ ಮಾಡಿಕೊಂಡು ನಾವು ಸಾಲ್ವ್ ಮಾಡ್ತೀವಿ. ಸೊ ಹಾಗಾದರೆ ಇಲ್ಲಿ ನಮಗೆ ಒಂದು ಇಕ್ವೇಷನ್ ಕಂಡೀಷನ್ ಇದೆ. ಸೊ ದಟ್ ಕಂಡೀಷನ್ಸ್ ಏನು ಹೇಳುತ್ತೆ? ಸೊಲ್ಯೂಷನ್ ಆಫ್ ಆಲ್ಜಿಬ್ರಾಯಿಕ್ ಆರ್ ಟ್ರಾನ್ಸಿಡೆಂಟಲ್ equation by Newton-Raphson method. So solution of algebraic or transcendental equation by Newton-Raphson method. So ಇಲ್ಲಿ ನಾವು ಏನು ಮಾಡಬೇಕು? So here we are considering one function. So that function be a f of x ಅನ್ನೋ ಒಂದು ಫಂಕ್ಷನನ್ನು ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀವಿ. ದಟ್ ಫಂಕ್ಷನ್ ಏನಾಗಿರಬೇಕು? ಆಲ್ವೇಸ್ ಈಕ್ವಲ್ ಟು 0 ಆಗಿರಬೇಕು. ಸೊ ಕಾಲ್ ಇಟ್ ಆಸ್ ಇಕ್ವೇಷನ್ 1. ಸೊ ಈಗ ಈ ನಾವು f of x is equal to 0 ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಂಡಿದ್ದೀವಿ. ಸೊ ಇದನ್ನು ನಾವೇನು ಮಾಡ್ತಾ ಇದ್ದೀವಿ? ಒಂದು ಗಿವನ್ ಈಕ್ವೇಷನ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀವಿ. ಹಿಯರ್ ದಿಸ್ f of x is a given ಈಕ್ವೇಷನ್. ಈ f of x ನಮಗೆ ಏನಾಗಿರ್ಬೋದು? ಒಂದು ಆಲ್ಜಿಬ್ರಾಯಿಕ್ ಈಕ್ವೇಷನ್ ಆಗಿರ್ಬೋದು, ಆಲ್ಜಿಬ್ರಾಯಿಕ್ ಎಕ್ಸ್ಪ್ರೆಷನ್ಸ್ ಆಗ್ಬೋದು ನಮಗೆ, ಅದರ್ವೈಸ್ ಟ್ರಾನ್ಸಿಡೆಂಟಲ್ ಈಕ್ವೇಷನ್ಸ್ ಆಗ್ಬೋದು ನಮಗೆ. ಸೊ ಎರಡೂ ಆಗ್ತಕ್ಕಂಥ ಚಾನ್ಸಸ್ ಇದೆ. ಸೊ ಈ ಎರಡಕ್ಕೂ ನಾವೇನು ಮಾಡಬೇಕು? ಒಂದು ಇಟರೇಟಿವ್ ಪ್ರೊಸೆಸ್ನ ಹೇಗೆ ಸಾಲ್ವ್ ಮಾಡಬೇಕು ಅನ್ನೋ ಕಂಡೀಷನನ್ನು ಫೈಂಡ್ ಔಟ್ ಮಾಡಬೇಕು. ಸೊ ನಾವು f of x ಅನ್ನೋದು 0 ಆಯಿತು, ವಿಚ್ ಇಸ್ ಅ ಗಿವನ್ ಈಕ್ವೇಷನ್, ಆ್ಯಂಡ್ ದಿಸ್ f of x ಆಲ್ವೇಸ್ ಬೋತ್ ಕಂಡೀಷನ್ ಸ್ಯಾಟಿಸ್ಫೈಸ್, ದಟ್ ಇಸ್ ಆಲ್ಜಿಬ್ರೈಕ್ ಆ್ಯಂಡ್ ಟ್ರಾನ್ಸಿಡೆಂಟಲ್ ಕಂಡೀಷನ್. ಹಿಯರ್ ಒಂದು ಇನಿಷಿಯಲ್ ವ್ಯಾಲ್ಯೂ ಬೇಕು ನಮಗೆ. ದಟ್ ಇನಿಷಿಯಲ್ ವ್ಯಾಲ್ಯೂ ಆಲ್ವೇಸ್ x0 ಅಂತ ಹೇಳಿ ಕನ್ಸಿಡರ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಈ x0 ಅನ್ನೋದು ಏನಾಗಿದೆ? ನಮಗೆ ಒಂದು ಇನಿಷಿಯಲ್ ಅಪ್ರಾಕ್ಸಿಮೇಷನ್ ಆಗಿದೆ. ಇನಿಷಿಯಲ್ ಅಪ್ರಾಕ್ಸಿಮೇಷನ್ ಆಫ್ ದ ರೂಟ್ ಆಗಿದೆ ನಮಗೆ. ಸೊ ರೂಟ್
ಎಫ್ ಆಫ್ ಎಕ್ಸ್ ಏನಾಯ್ತು ಹಾಗಾದರೆ ನನಗೆ ನಾವು ಕನ್ಸಿಡರ್ ಮಾಡ್ಕೊಂಡಿರ್ತಕ್ಕಂಥದ್ದು ರೂಟ್ ಎಫ್ ಆಫ್ ಎಕ್ಸ್ ಲೈಸ್ ನಿಯರ್ ಎಕ್ಸ್ ನಾಟ್ ಅಲ್ವಾ. ಅಂದರೆ ನಮಗೆ ಏನು ಬೇಕು, ಒಂದು ಇನಿಷಿಯಲ್ ಕಂಡೀಷನ್ಸ್ ಬೇಕು. ಹಾಗಾಗಿ ಇನಿಷಿಯಲ್ ಕಂಡೀಷನ್ಸ್ ಬೇಕು ಅಂದಾಗ ದಿಸ್ ಎಫ್ ಆಫ್ ಎಕ್ಸ್ ಏನಾಯ್ತು ನಮಗೆ, ವಿಚ್ ಲೈಸ್ ಬಿಟ್ವೀನ್ ಎಕ್ಸ್ ನಾಟ್ ಅಂದರೆ ಎಕ್ಸ್ ನಾಟಿಗೆ ನಿಯರೆಸ್ಟ್ ಅಂದರೆ ಎಫ್ ಆಫ್ ಎಕ್ಸಿಗೆ ನಿಯರೆಸ್ಟ್ ಇರ್ತಕ್ಕಂಥ ವ್ಯಾಲ್ಯೂ ಒಂದೇನಾಗಿದೆ, ರೂಟ್ ಆಗಿದೆ ನಮಗೆ ಅಂತ ಹೇಳಿ ಹೇಳ್ತೀವಿ. ಆ್ಯಂಡ್ ಎಕ್ಸ್ ನಾಟ್ ಏನೋ ಸಿಕ್ ನಮಗೆ. ಈಗ ನನಗೆ ನೆಕ್ಸ್ಟ್ ಅಪ್ರಾಕ್ಸಿಮೇಷನ್ ವ್ಯಾಲ್ಯೂ ಬೇಕು, ದಟ್ ಈಸ್ x1. ಸೊ x1 ಈಸ್ ಈಕ್ವಲ್ ಟು x0 ಪ್ಲಸ್ ಹೆಚ್ ಅಂತ ಹೇಳಿ ಕನ್ಸಿಡರ್ ಮಾಡ್ಕೋತಾ ಇದ್ದೀವಿ. ಸೊ ಕಾಲ್ ಇಟ್ ಆಸ್ ಇಕ್ವೇಷನ್ 2. ಸೊ ದಿಸ್ ಇಕ್ವೇಷನ್ ಸೇಸ್ ವಿಚ್ ಈಸ್ ಎಕ್ಸಾಕ್ಟ್ ರೂಟ್ ಆಫ್ ದ ಇಕ್ವೇಷನ್ಸ್. ಸೊ ಇದನ್ನು ನಾವೇನಂತ ಕರಿಬೋದು, ಒಂದು ಎಕ್ಸಾಕ್ಟ್ ರೂಟ್ ಆಫ್ ದ ಇಕ್ವೇಷನ್ಸ್ ಅಂತ ಹೇಳಿ ಕರಿಬೋದು. ಯಾವುದ್ರದ್ದು ಎಕ್ಸಾಕ್ಟ್ ರೂಟ್ ಇಕ್ವೇಷನ್, ದಿಸ್ ಇಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಇದರ ಒಂದು ಎಕ್ಸಾಕ್ಟ್ ರೂಟ್ ಅಂತ ಹೇಳಿ ಡಿಫೈನ್ ಮಾಡ್ಬೋದು. ಹಿಯರ್ ಹೆಚ್ ಟರ್ಮ್ ಇದೆ ನಮಗೆ. ಸೊ ಈ ಹೆಚ್ ಟರ್ಮ್ ಅನ್ನೋದೇನಾಗಿದೆ, ವೆರಿ ಸ್ಮಾಲ್ ವ್ಯಾಲ್ಯೂ ಆಗಿದೆ. ಇದು ದಿಸ್ ಈಸ್ ಅ ವೆರಿ ಸ್ಮಾಲ್ ವ್ಯಾಲ್ಯೂ. ಹೆಚ್ ಅನ್ನೋದಕ್ಕೆ ತುಂಬ ಕಡಿಮೆ ವ್ಯಾಲ್ಯೂ ಇದೆ ಅದಕ್ಕೆ. ಸೊ ನಾವು ಫ್ರಮ್ ಇಕ್ವೇಷನ್ 1 ಇದನ್ನು x1 ಇಸ್ ಈಕ್ವಲ್ ಟು ಏನಿದೆ, x0 ಪ್ಲಸ್ ಹೆಚ್ ಇದೆ. ಇಕ್ವೇಷನ್ 1 ಏನಿದೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಇದೆ. ಅಂದರೆ ಇಕ್ವೇಷನ್ 1ಗೆ ನಾನು ಸಬ್ಸ್ಟಿಟ್ಯೂಟ್ ಮಾಡಿದರೆ, ಆರ್ ಇಕ್ವೇಷನ್ 1 ಇಟ್ ಮೀನ್ಸ್ ಒಂದು ಫಂಕ್ಷನಲ್ಲಿ ರಿಪ್ರೆಸೆಂಟ್ ಮಾಡಿದರೆ ಇದೇನಾಗುತ್ತೆ, ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x0 ಪ್ಲಸ್ ಹೆಚ್ ಅಂತ ಹೇಳಿ ಬರಿಬೋದು ನಾವು. ಓಕೆ, ಸೊ ಕಾಲ್ ಇಟ್ ಆಸ್ ಇಕ್ವೇಷನ್ 3. ಸೊ ನಾವು ಇದಿಷ್ಟು ಬರೆದ್ವಿ. ಇದಿಷ್ಟು ಬರೆದಾಗ ನಮಗೆಲ್ಲೋ ಒಂದು ನೆನಪಾಗುತ್ತೆ, ಎಫ್ ಆಫ್ x0 ಪ್ಲಸ್ ಹೆಚ್ಗೆ ಒಂದು ಫಾರ್ಮುಲಾ ಇದೆ. ಸೊ ಆ ಫಾರ್ಮುಲಾ ಏನು ಹೇಳುತ್ತೆ ನಮಗೆ, ಒಂದು ಟೈಲರ್ ಸೀರೀಸ್ ಎಕ್ಸ್ಪ್ಯಾನ್ಷನ್ಸ್ ಹೇಳುತ್ತೆ. ಸೊ ಹಾಗಾದರೆ ಟೈಲರ್ ಸೀರೀಸ್ ಏನು ಡಿಫೈನ್ ಮಾಡುತ್ತೆ ನಮಗೆ, ಟೈಲರ್ ಸೀರೀಸ್ ಎಕ್ಸ್ಪ್ಯಾನ್ಷನ್ ಎಫ್ ಆಫ್ x0 ಪ್ಲಸ್ ಹೆಚ್ ಈಸ್ ಈಕ್ವಲ್ ಟು ಎಫ್ ಆಫ್ x0 plus h divided by 1 factorial into f dash of x0 plus h square divided by 2 factorial into f double dash of x0 plus h cube divided by 3 factorial into f triple dash of x0 and so on. ಅದೇ ರೀತಿ ನಮಗೆ ಹೆಚ್ಚಿನ ಪವರ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ಆರ್ಡರ್ ಆಫ್ ಡಿಫ್ರೆನ್ಷಿಯೇಷನ್ಸು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಮಗೆ. ಸೊ ಇದು ಟೈಲರ್ ಸೀರೀಸ್ ಡಿಫೈನ್ ಮಾಡ್ತಾ ಇದೆ ನಮಗೆ. ಓಕೆ, ಹಿಯರ್ ನಾನು ಏನಂದೆ ಪ್ರೀವಿಯಸ್ಲಿ, ಹೆಚ್ಚಿಗೆ ತುಂಬ ಸ್ಮಾಲ್ ವ್ಯಾಲ್ಯೂ ಇದೆ ಅಂತ ಹೇಳಿದೆ. ಹೆಚ್ಚಿಗೆ ತುಂಬ ಸ್ಮಾಲ್ ವ್ಯಾಲ್ಯೂ ಇತ್ತು ಅಂದರೆ ನಾವು ಹೈಯೆಸ್ಟ್ ಪವರ್ ಏನಿದೆ ಅವೆಲ್ಲದನ್ನು ರಿಮೂವ್ ಮಾಡಿಬಿಡ್ಬೋದು. ಸೊ ಮಿನಿಮಮ್ ವ್ಯಾಲ್ಯೂ ಯಾವುದು ಹೆಚ್ಚಿದೆ ಅದನ್ನು ಮಾತ್ರ ನಾವು ಕನ್ಸಿಡರ್ ಮಾಡ್ಕೋಬೋದು. ಹಾಗಾದರೆ ಇಲ್ಲಿ ಮಿನಿಮಮ್ ವ್ಯಾಲ್ಯೂ ಯಾವುದಕ್ಕಿದೆ, ಅಪ್ ಟು ದಿಸ್ ಫಂಕ್ಷನ್ಸ್ ಮಾತ್ರ ಹೆಚ್ಚಿಗೆ ಮಿನಿಮಮ್ ವ್ಯಾಲ್ಯೂ ಇದೆ. ಇಲ್ಲಿಂದ ಏನಿದೆ, ಆರ್ಡರು ಚೇಂಜ್ ಆಗಿದೆ, ಹೆಚ್ಚಿನ ವ್ಯಾಲ್ಯೂನು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ ನಮಗೆ. ಸೊ ದೇರ್ ಫೋರ್ ನಾವೇನಂತ ಬರಿಬೋದು, ಎಫ್ ಆಫ್ x0 ಪ್ಲಸ್ ಹೆಚ್ ಈಸ್ ಈಕ್ವಲ್ ಟು ಎಫ್ ಆಫ್ x0 ಪ್ಲಸ್ ಹೆಚ್ ಈಸ್ ಈಕ್ವಲ್ ಟು ಎಫ್ ಆಫ್ x0 ಪ್ಲಸ್ ಹೆಚ್ ಇಂಟು ಎಫ್ ಡ್ಯಾಶ್ ಆಫ್ x0 ಅಂತ ಹೇಳಿ ಡಿಫೈನ್ ಮಾಡ್ಬೋದು. ಸೊ ನಾವು ಈ ವ್ಯಾಲ್ಯೂನ ನಮಗೆ ಏನು ಬಂದಿದೆ, ಎಫ್ ಆಫ್ x0 ಪ್ಲಸ್ ಹೆಚ್ ವ್ಯಾಲ್ಯೂನ ನಮ್ಮ ಇಕ್ವೇಷನ್ 2 ಏನು ಡಿಫೈನ್ ಮಾಡ್ತಾ ಇದೆ, ಈ ವ್ಯಾಲ್ಯೂನ ನಾವು ಎಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ಹಾಗಾದರೆ ಈಗ ಇದನ್ನು ನಮ್ಮ ಇಕ್ವೇಷನ್ 3 ಏನಿದೆ, ಈ ಇಕ್ವೇಷನ್ 3ಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ಏನಾಗುತ್ತೆ, ಎಫ್ ಆಫ್ x1 ಈಸ್ ಈಕ್ವಲ್ ಟು ಎಫ್ ಆಫ್ x0 ಪ್ಲಸ್ ಹೆಚ್ ಇದೆ. ಬಟ್ ಎಫ್ ಆಫ್ x0 ಪ್ಲಸ್ ಹೆಚ್ ಅಂದರೆ ಏನಿದೆ ನಮಗೆ, ಎಫ್ ಆಫ್ x0 ಪ್ಲಸ್ ಹೆಚ್ ಇಂಟು ಎಫ್ ಡ್ಯಾಶ್ ಆಫ್ x0 ಅಂತ ಇದೆ ಅಲ್ವಾ ನಮಗೆ. ಸೊ ಇದಿಷ್ಟು ಬಂತು ನಮಗೆ ಅಲ್ವಾ. ಇದು ಇಷ್ಟು ಬಂದ ಮೇಲೆ ನಾವೇನು ಮಾಡ್ತಾ ಇದ್ದೀವಿ, ಗಿವನ್ ಕಂಡೀಷನ್ ಏನಿದೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಇದೆ ನಮಗೆ.
ಸಿಮಿಲರ್ಲಿ ಈ ಕಂಡೀಷನಿಗೆ ತಗೊಳ್ಳೋದಾದರೆ ಎಫ್ ಆಫ್ x1 ಆಲ್ಸೋ 0. ಸೊ ಅದು 0 ಆದರೆ ನಾವು ಬರಿಬೋದು ಇಕ್ವೇಷನ್ ಯಾವ ರೀತಿ ರಿಪ್ರೆಸೆಂಟ್ ಮಾಡ್ಬೋದು, ಎಫ್ ಆಫ್ ಎಕ್ಸ್ ನಾಟ್ ಪ್ಲಸ್ ಹೆಚ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಈಸ್ ಈಕ್ವಲ್ ಟು 0 ಅಂತ ಹೇಳಿ ಡಿಫೈನ್ ಮಾಡ್ಬೋದು. ಇದು 0 ಅಂತ ಹೇಳಿ ಡಿಫೈನ್ ಮಾಡೋದಾದರೆ ನಾನು ಹೆಚ್ಚಿಗೆ ಈ ರೀತಿಯಾಗಿ ಬರಿಬೋದಾ, ಸೊ ಹಿಯರ್ ಏನಿದೆ ಇಕ್ವೇಷನ್ ನಮಗೆ ಎಫ್ ಆಫ್ ಎಕ್ಸ್ ನಾಟ್ ಪ್ಲಸ್ ಹೆಚ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಈಸ್ ಈಕ್ವಲ್ ಟು 0 ಬಂತು ನಮಗೆ. ಸೊ ಎಫ್ ಆಫ್ ಎಕ್ಸ್ ನಾಟ್ ವಿಚ್ ಇಂಪ್ಲೈಸ್ ಮೈನಸ್ ಇಂಟು ಹೆಚ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ನಾಟ್. ಸೊ ನನಗೆ ಬೇಕಾಗಿರ್ತಕ್ಕಂಥದ್ದೇನು, ಹೆಚ್ಚಿನ ವ್ಯಾಲ್ಯೂ ಬೇಕು. ಸೊ ಹೆಚ್ ಈಸ್ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್ ನಾಟ್ ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ ಎಕ್ಸ್ ನಾಟ್. ಸೊ ಇದು ಯಾವ ಫಾರ್ಮೆಟಿಗೆ ಬಂತು ನಮಗೆ, ಹೆಚ್ ವ್ಯಾಲ್ಯೂ ಒಂದು ರ್ಯಾಷನಲ್ ಫಾರ್ಮಿಗೆ ಬಂತು, ಅಂದರೆ ಒಂದು P/Q ಫಾರ್ಮಿಗೆ ಬಂತು. ಸೊ P/Q ಫಾರ್ಮಲ್ಲಿ ಬಂದಾಗ ವೇರ್ Q ಈಸ್ ನಾಟ್ ಈಕ್ವಲ್ ಟು 0 ಅಂತ ಹೇಳಿ ಡಿಫೈನ್ ಮಾಡ್ತೀವಿ. ಸೊ ಅದೇ ರೀತಿ ನಾವೇನು ಮಾಡ್ತೀವಿ ಇಲ್ಲಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಆಲ್ವೇಸ್ ನಾಟ್ ಈಕ್ವಲ್ ಟು 0 ಅಂತ ಹೇಳಿ ಡಿಫೈನ್ ಮಾಡ್ತೀವಿ. ಸೊ ಈಗ ಹೆಚ್ ವ್ಯಾಲ್ಯೂ ಸಿಕ್ತು ನಮಗೆ. ಇಕ್ವೇಷನ್ 2 ಇದೆ. ಸೊ ಇಕ್ವೇಷನ್ 2 ಏನು ಡಿಫೈನ್ ಮಾಡ್ತಾ ಇದೆ, ಫ್ರಮ್ ಇಕ್ವೇಷನ್ 2 x1 ಈಸ್ ಈಕ್ವಲ್ ಟು ಎಕ್ಸ್ ನಾಟ್ ಪ್ಲಸ್ ಹೆಚ್ ಅಂತ ಇದೆ ಅಲ್ವಾ ನಮಗೆ. ಸೊ ನಾವು ಇಲ್ಲಿಗೆ ಏನು ಮಾಡೋಣ, ನಾವು ಈ ನಮಗೆ ಬಂದಿರತಕ್ಕಂಥ ಹೆಚ್ ವ್ಯಾಲ್ಯೂನ ಸಬ್ಸ್ಟ್ಯೂಟ್ ಮಾಡೋಣ. ಸೊ ಸಬ್ಸ್ಟ್ಯೂಟ್ ಮಾಡಿದರೆ x1 ಈಸ್ ಈಕ್ವಲ್ ಟು ಏನಾಯ್ತು ನಮಗೆ, ಎಕ್ಸ್ ನಾಟ್ ಪ್ಲಸ್ ಇಂಟು ಹೆಚ್ ವ್ಯಾಲ್ಯೂ ಮೈನಸ್ ಇದೆ ಅಲ್ವಾ, ಮೈನಸ್. ಸೊ ಎಫ್ ಆಫ್ ಎಕ್ಸ್ ನಾಟ್ ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ ಎಕ್ಸ್ ನಾಟ್. ಸೊ ಇದೇನು ಸಿಕ್ತು ನಮಗೆ, ಒಂದು ಫಸ್ಟ್ ಇಟರೇಟಿವ್ ಪ್ರೋಸೆಸ್ ಆರ್ x1 ಒಂದು ಅಪ್ರಾಕ್ಸಿಮೇಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಇಕ್ವೇಷನ್ ಸಿಕ್ತು ನಮಗೆ. ಸೊ ಸಿಮಿಲರ್ಲಿ ನಾನು x2ಗೆ ಏನಂತ ಬರಿಬೋದು, x2 ಈಸ್ ಈಕ್ವಲ್ ಟು x1 ಮೈನಸ್ ಎಫ್ ಆಫ್ x1 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ x1 ಅಂತ ಹೇಳಿ ಡಿಫೈನ್ ಮಾಡ್ಬೋದು ನಾವು ಅಲ್ವಾ. ಸೊ ಸ್ಟಾರ್ಟಿಂಗ್ x1 ಅಂದರೆ ಮತ್ತೆ ಏನಾಗುತ್ತೆ ನಮಗೆ, ಪ್ರೊಸೀಜರ್ ಇದೇ ರೀತಿ ರಿಪೀಟ್ ಆಗ್ತಾ ಹೋಗುತ್ತೆ. ಇದೇ ರಿಪೀಟ್ ಆಗಿದ್ರೆ ಸೆಕೆಂಡ್ ಅಪ್ರಾಕ್ಸಿಮೇಷನ್ ವ್ಯಾಲ್ಯೂಗೆ ಏನು ಬರುತ್ತೆ ನಮಗೆ, x1 ಮೈನಸ್ ಎಫ್ ಆಫ್ x1 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ x1 ಎಫ್ ಡ್ಯಾಶ್ ಆಫ್ x1 ಬೈ ಎಫ್ ಡ್ಯಾಶ್ ಆಫ್ x1 ಅಂತ ಹೇಳಿ ಬರುತ್ತೆ. ಸಿಮಿಲರ್ಲಿ x3 ಈಸ್ ಈಕ್ವಲ್ ಟು x2 ಮೈನಸ್ ಎಫ್ ಆಫ್ x2 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ x2. x4 ಈಸ್ ಈಕ್ವಲ್ ಟು x3 ಮೈನಸ್ ಎಫ್ ಆಫ್ x3 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ x3 ಆ್ಯಂಡ್ ಸೋ ಆನ್ ಅಪ್ ಟು ನಾವು ಎಲ್ಲಿವರೆಗೂ ಬರೀಬೋದು, ಅಪ್ ಟು ಒಂದು nth ರೂಟ್ವರೆಗೂ ನಾವು ಡಿಫೈನ್ ಮಾಡ್ಬೋದು. ಸೊ nth ರೂಟ್ ಏನು ಹೇಳುತ್ತೆ ನನಗೆ, xn ಈಸ್ ಈಕ್ವಲ್ ಟು ನೋಡಿ x4 ಇದೆ, ಇಲ್ಲಿ x3 ಇದೆ, ಅಂದರೆ ಏನಿದೆ n-1 ಟರ್ಮ್ ಇದೆ ಇದು ನನಗೆ ಅಲ್ವಾ. ಸೊ n-1 ಟರ್ಮ್ ಇದೆ ಅಂದಾಗ xn-1 ಮೈನಸ್ ಎಫ್ ಆಫ್ xn-1 ಡಿವೈಡೆಡ್ ಬೈ ಎಫ್ ಡ್ಯಾಶ್ ಆಫ್ xn-1 ಅಂತ ಹೇಳಿ ಡಿಫೈನ್ ಮಾಡ್ಬೋದು. ದಿಸ್ ಈಸ್ ದ ಫಾರ್ಮುಲಾ ಆಫ್ ನ್ಯೂಟನ್-ರಾಫ್ಸನ್ ಇಟರೇಟಿವ್ ಮೆಥಡ್ ಟು ಫೈಂಡ್ ದ ರೂಟ್ ಆಫ್ ಗಿವನ್ ಈಕ್ವೇಷನ್, ದಟ್ ಈಸ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 0. ನೋಡಿ ಇದೇ ನಮಗೆ ಫಾರ್ಮುಲಾ. ದಿಸ್ ಫಾರ್ಮುಲಾ ಇಸ್ ಅ ನ್ಯೂಟನ್-ರಾಫ್ಸನ್ ಇಟರೇಟಿವ್ ಮೆಥಡಿಗೆ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ. ಸೊ ಯಾವಾಗ ಗಿವನ್ ಇಕ್ವೇಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಆದಾಗ, ಓಕೆ. ಸೊ ಪ್ರಾಬ್ಲಮ್ಸನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಥ್ಯಾಂಕ್ ಯು.